ಮಾದಿಗ ಸಮುದಾಯಕ್ಕೆ ಕಾಂಗ್ರೆಸ್ ಅನ್ಯಾಯ ಮಾಡಿದೆ. ತಿಪಟೂರಿನಲ್ಲಿ ಕಾಂಗ್ರೆಸ್ ವಿರುದ್ಧ ವೈಎಚ್ ಹುಚ್ಚಯ್ಯ ಕಿಡಿ. ಒಳ ಮೀಸಲಾತಿ ಜಾರಿ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಮಾದಾರ ಮಹಾಸಭಾ ಜಿಲ್ಲಾಧ್ಯಕ್ಷ ವೈಎಚ್ ಹುಚ್ಚಯ್ಯ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ನಿರ್ಧಾರ ಇಡೀ ಸಮುದಾಯಕ್ಕೆ ವಿಷ ಕೊಟ್ಟಂತಾಗಿದೆ ಎಂದು ಕಿಡಿಕಾರಿದ್ದಾರೆ. ಹೌದು, ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾದಾರ ಮಹಾಸಭಾದ ಸದಸ್ಯತ್ವ ನೋಂದಣಿ ಹಾಗೂ ಸಂಘಟನೆ ಬಲಪಡಿಸುವ ಉದ್ದೇಶದಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಮುಂದುವರೆದಿದ್ದು, ಅದರಲ್ಲೂ ಮಾದಿಗ ಸಮುದಾಯ ಕಟ್ಟಕಡೆಯ ಹಂತದಲ್ಲಿ ಬದುಕ್ತಾ ಇದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಸ್ಪೃಶ್ಯರಲ್ಲಿ ಈ ಮಾದಿಗ ಜಾತಿ ಕಟ್ಟಕಡೆಯ ಜಾತಿಯಾಗಿ ಸ್ವತಂತ್ರ ಬಂದಾಗಲಿಂದ ಇವತ್ತಿನವರೆಗೂ ಕೂಡ ಶೈಕ್ಷಣಿಕವಾಗಿ ಮುಂದೆ ಬರೋಕ್ಕಾಗಿಲ್ಲ, ರಾಜಕೀಯವಾಗಿ ಮುಂದೆ ಬರೋಕ್ಕಾಗಲಿಲ್ಲ, ಉದ್ಯೋಗದಲ್ಲಿ ಅರ್ಹತೆ ಪಡ್ಕೊಳ್ಳೋಕ್ಕಾಗಲಿಲ್ಲ. ಹೀಗಾಗಿ ಆರ್ಥಿಕ ಅಸಮಾನತೆಯಲ್ಲಿ ಸಿಕ್ಕಿ ಯಾವುದೇ ಸೌಲಭ್ಯಗಳಿಲ್ಲದೆ ಅವರ ಜೀವನ ಮಟ್ಟ ಸುಧಾರಿಸಿಲ್ಲ. ಈ ರೀತಿಯಾದಂಥ ಸಂದರ್ಭದಲ್ಲಿರುವಾಗ ನಾವು ನಮ್ಮ ಪಾಲನ್ನು ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯಲ್ಲಿರುವಂಥ 101 ಕೋಮಿನಲ್ಲಿ ಆಯಾ ಕೋಮುಗಳಿಗೆ ತಕ್ಕಂತೆ ಜನಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಕೊಟ್ಟರೆ ನಮ್ಮ ಜನಸಂಖ್ಯೆಗೆ ಬರಬೇಕಾದಂಥ ಪಾಲು ನಮ್ಗೆ ಸಿಗ್ತದೆ, ಆಗ ನಮ್ಮ ಜನ ಅಭಿವೃದ್ಧಿ ಆಗ್ತಾರೆ ಅನ್ನುವಂಥ ದೃಷ್ಟಿಯಿಂದ ನಾವು ಒಳ ಮೀಸಲಾತಿ ಹೋರಾಟವನ್ನು ಪ್ರಾರಂಭ ಮಾಡಿದೆವು. ಇನ್ನು 1976ರ ಮೊದಲು ಕೇವಲ 6 ಜಾತಿಗಳು ಮಾತ್ರ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿದ್ವ. ಬಳಿಕ ರಾಜಕೀಯ ಕಾರಣಕ್ಕಾಗಿ 101 ಪರಿಶಿಷ್ಟ ಜಾತಿಗಳನ್ನ ಸೇರಿಸಲಾಯಿತು. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಸಂಬಂಧಿಸಿದಂತೆ ತೀರ್ಪನ್ನ ನೀಡಿದ್ರೂ ಸರ್ಕಾರ ಅದನ್ನ ಕಡೆಗಣಿಸಿ ತಮಗೆ ಬೇಕಾದ ರೀತಿಯಲ್ಲಿ ಒಳ ಮೀಸಲಾತಿಯನ್ನ ಪ್ರಕಟಿಸಿದೆ. ನಮ್ಮ ಪಾಲಿನ ಹಕ್ಕನ್ನ ಕಸಿದುಕೊಂಡಿರುವ ರಾಜಕೀಯ ನಾಯಕರಿಗೆ ಮುಂದಿನ ದಿನಗಳಲ್ಲಿ ಜನರು ತಕ್ಕ ಪಾಠವನ್ನ ಕಲಿಸಲಿದ್ದಾರೆ ಎಂದಿದ್ದಾರೆ. ಸರ್ಕಾರಗಳು ತಮ್ಮ ರಾಜಕೀಯ ಕಾರಣಕ್ಕೋಸ್ಕರ ಎಲ್ಲರನ್ನ ಅಸ್ಪೃಶ್ಯರ ಜಾತಿಗೆ ಸೇರಿಸಿ ಈಗ 101 ಮಾಡಿದ್ದಾರೆ. ಆದರೆ ಮೀಸಲಾತಿ ಮಾತ್ರ ಯಾವ ಕಾಲದಲ್ಲಿ ಅವತ್ತು SC ST ಸೇರಿ 18% ಇತ್ತೋ, ಪರಿಶಿಷ್ಟ ವರ್ಗಕ್ಕೆ 3, ಪರಿಶಿಷ್ಟ ಜಾತಿಗೆ 15, ಈಗಲೂ ಕೂಡ ಅದನ್ನೇ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಭಾರತದಲ್ಲಿದ್ದಂಥ ಅವತ್ತು 40 ಕೋಟಿ ಜನಸಂಖ್ಯೆಯಲ್ಲಿ ಯಾವಾಗ ಪರಿಶಿಷ್ಟ ಜಾತಿಗೆ 15% ಇತ್ತೋ, ಇವತ್ತು 140 ಕೋಟಿ ಆದರೂ ಕೂಡ 15%ಅನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಪರಿಶಿಷ್ಟ ಜಾತಿನಲ್ಲಿದ್ದಂಥ ಅಸ್ಪೃಶ್ಯರಿಗೆ ಈ ಸ್ಪೃಶ್ಯ ಜಾತಿಗಳನ್ನೆಲ್ಲ ಸೇರಿಸಿರೋದ್ರಿಂದ ಅವರು ಈಗಾಗಲೇ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಶಕ್ತಿವಂತರಾಗಿದ್ದಾರೆ. ಸ್ಪೃಶ್ಯ ಜನಾಂಗದವರು ಮೀಸಲಾತಿಯನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರೆ, ನೀನು ಕಾಜನೆ ಮಾಡಿ ಯಾವುದೋ ಕೋತಿ ಕಜ್ಜಾಯ ಹಂಚ್ದಂಗೆ ಮಾಡಿದ್ರೆ ಸಿದ್ದರಾಮಯ್ಯ ನೀನು ಮನುಷ್ಯನೇ ಅಲ್ಲ. ನನ್ನ ದೃಷ್ಟಿನಲ್ಲಿ ಕೇವಲ ರಾಜಕೀಯ ಹಿತಾಸಕ್ತಿಗೋಸ್ಕರ ಆ ಮೈಸೂರು ಜಿಲ್ಲೆ ಒಂದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅವಳೇ ಓಟ್ ಹೋಗ್ತದಲ್ಲ ಅನ್ನೋ ಕಾರಣಕ್ಕೆ ಏನಿಲ್ಲ ಸರ್, ರಾತ್ರೆಲ್ಲ ಸೇವೆ ಮಾಡಮ್ ಮಾದೇವಪ್ಪ ನಾವು ಹೇಳ್ತೀವಿ. ರಾತ್ರಿ ಸೇವೆ ಅಂತ ಹೇಳ್ತಾರೆ ಅವರು. ಇದರಿಂದ ನಾನು ನಿಮ್ಗೆಲ್ಲರಿಗೂ ಕೈ ಮುಗಿದು ಪ್ರಾರ್ಥನೆ ಮಾಡುವಂತ. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಾದಾರ ಮಹಾಸಭಾ ಜಿಲ್ಲಾ ಕಾರ್ಯದರ್ಶಿ ಕೋಟಾ ಶಂಕರ್, ತಾಲೂಕು ಅಧ್ಯಕ್ಷ ಎಂ ಶಾಂತಪ್ಪ, ಜಿಲ್ಲಾ ಉಪಾಧ್ಯಕ್ಷ ಡಾ ಮುಕುಂದರಾಜ್, ವಿಶೇಷ ಆಹ್ವಾನಿತರಾದ ವೆಂಕಟರಾಮು, ರಾಘವೇಂದ್ರ ಯಗಚಿಕಟ್ಟಿ, ಬಾಲಾಜಿ ಸೇರಿದಂತೆ ಹಲವರು ಹಾಜರಿದ್ದರು. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.